ನೋಡಿ ಈ ರೀತಿ ರವೆನ ಕೈ ಆಡಿಸ್ತಾ ನಿಧಾನಕ್ಕೆ ಸಣ್ಣ ಉರಿಲಿ ಇಟ್ಕೊಂಡು ಏನು ಮಾಡಬೇಕು, ಸ್ವಲ್ಪ ಹುರಿಬೇಕು ಇನ್ನು. ನಾನಿಲ್ಲಿ 1 kg ರವೆ ಇದ್ದು ತೊಗೊಂಡಿದ್ದೀನಿ. ಹಾಗೆ ಇಟ್ಬಿಟ್ರೆ 2-3 ದಿನದಲ್ಲಿ ಹುಳ ಎಲ್ಲ ಆಗಿಬಿಡುತ್ತೆ. ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿಟ್ರೆ ಎಷ್ಟು ದಿನ ಬೇಕಾದರೂ ಇದ್ರೂ ಏನೂ ಹುಳ ಆಗೋಲ್ಲ. ಹೀಗೆ ಒಟ್ಟಿನಲ್ಲಿ ಕೈ ಸೌಟ್ ಬಿಡಲಾರ್ದಾಗೆ ಏನು ಮಾಡಬೇಕು, ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಒಂದು 3-4 ನಿಮಿಷ ಹೀಗೆ ಕೈ ಆಡಿಸ್ತೀರಿ, ಸ್ವಲ್ಪ ಬೆಚ್ಚಗಾಗುತ್ತೆ. ಹೊಟ್ಟೆಲಿ ತಳಕ್ಕೆ ಹತ್ತಬಾರ್ದು ರವೆ, ಆ ರೀತಿ ಕೈ ಆಡಿಸ್ತಾ ಇರಬೇಕು. ಹೀಗೆ ಒಂದು 3-4 ನಿಮಿಷ ಹೀಗೆ ಮಾಡಿ, ಹಾಗೆ ಕೈ ಆಡಿಸ್ತೆ ಹಾಗೆ ಬಿಟ್ಬಿಟ್ರೆ ತಳಕ್ಕೆಲ್ಲ ರವೆ ಏನು ಮಾಡುತ್ತೆ, ಕೆಂಪಗಾಗಿಬಿಡುತ್ತೆ. ಅದಕ್ಕೆ ಒಂದು 3-4 ನಿಮಿಷ ಹೀಗೆ ಕೈ ಆಡಿಸ್ತಾ ಇರಬೇಕು. ಈಗ ನೋಡಿ ನಾನು ಹೇಗೆ ಕೈ ಆಡಿಸ್ತಾ ಇದ್ದೀನಿ, ಹೊಟ್ಟೆ ತಳಕ್ಕೆ ಸ್ವಲ್ಪ ರವೆ ಕೂಡ ಕೆಂಪಾಗಿಲ್ಲ. ಹೀಗೆ 1 kg 2 kg ಜಾಸ್ತಿ ರವೆ ತರೋರು ಏನು ಮಾಡಬೇಕು ಅಂದರೆ, ಹಾಗೆ ಇಟ್ಟರೆ ಅದರಲ್ಲೆಲ್ಲ ಹುಳ ಆಗಿಬಿಡುತ್ತೆ. ಆದ್ದರಿಂದ ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿ ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಕೂಡ ನಡೆಯುತ್ತೆ. ಬನ್ನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೀಗೆ ಮುಚ್ಚಿಟ್ಬಿಡ್ತೀನಿ. ತಣ್ಣಗಾದ ನಂತರ ಇದನ್ನು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿಟ್ಕೋಬೇಕು.